ನಿಮ್ಮ ವಯಸ್ಸೇನಾದ್ರೂ 20ರಿಂದ 29 ಒಳಗಡೆ ಇದ್ರೆ ಈ ಒಂದು ಸಣ್ಣ ಮೆಸೇಜ್ ನಿಮ್ಗೋಸ್ಕರ. ದಿನ ರಾತ್ರಿ ಅಂತ ನೋಡದೆ ಕಷ್ಟಪಡಿ, ಬೇಕಾದ್ರೆ ದಿನದಲ್ಲಿ 2 ಗಂಟೆ ನಿದ್ದೆ ಕಡಿಮೆ ಮಾಡಿ, ಆದ್ರೆ ಆದಷ್ಟು ಬೇಗನೆ ಸಕ್ಸಸ್ಫುಲ್ ಆಗಿ. 3 ವರ್ಷಗಳ ಮುಂಚೆ ನನ್ನ ಹತ್ರ ಸೆಕೆಂಡ್ ಹ್ಯಾಂಡ್ ತುಂಬಾ ಸಣ್ಣ ಗಾಡಿ ಇತ್ತು. ಫೀಚರ್ಸ್ ಕಂಫರ್ಟ್ ಏನೂ ಇಲ್ಲ ಅಂದ್ರು ಪ್ರಾಬ್ಲಮ್ಸ್ಗೆ ಏನು ಕಡಿಮೆ ಇರಲಿಲ್ಲ. ಅದಕ್ಕೆ ನನ್ನ ಅಪ್ಪ ಆ ಕಾರಲ್ಲಿ ಹೋಗುವಾಗ ಫ್ಯಾಮಿಲಿ ಅವರಾಗಿರ್ಲಿ ಅಥವಾ ಅವರ ಫ್ರೆಂಡ್ಸ್ ಆಗಿರ್ಲಿ ತುಂಬಾ ಇನ್ಸಲ್ಟ್ ಮಾಡ್ತಾನೆ ಇದ್ರು. ಅದಕ್ಕೆ ಅವರು ಯಾವಾಗ್ಲೂ ನನ್ನ ಹತ್ರ ಬಂದು ಹೇಳ್ತಾನೆ ಇದ್ರು, ಸ್ವಲ್ಪ ಚೆನ್ನಾಗಿರೋ ಗಾಡಿ ತೆಗಿಯುವ ಅಂತ. ಮನಸ್ಸಿದ್ರು ನನ್ನ ಹತ್ರ ಹೊಸ ಗಾಡಿ ತೆಗೆಯುವಷ್ಟು ಶಕ್ತಿ ಅವತ್ತು ನನ್ನ ಹತ್ರ ಇರ್ಲಿಲ್ಲ. ಆದ್ರೆ ಇವತ್ತು ನಮ್ಮ ಮನೆ ಮುಂದೆ ಹೊಸ ಗಾಡಿ ಬಂದು ನಿಂತಿದ್ರು, ಇದನ್ನ ಕೊಂಡೋಗುವಂತ ಶಕ್ತಿ ನನ್ನ ಅಪ್ಪನಿಗಿಲ್ಲ. ಎಲ್ಲ ಯಂಗ್ಸ್ಟರ್ಸ್ ತರ ನಾನು ಕೂಡ ಇನ್ನೂ ತುಂಬಾ ಟೈಮ್ ಇದೆ ಅಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಹತ್ರ ಟೈಮ್ ಇದ್ರು ನಾವ್ ಇದನ್ನ ಯಾರಿಗೋಸ್ಕರ ಮಾಡ್ಬೇಕಂತ ಇದ್ದೀವಲ್ಲ, ಅವ್ರ ಹತ್ರ ಎಷ್ಟು ಟೈಮ್ ಇದೆ ಅಂತ ಯಾರು ಹೇಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ 5 ವರ್ಷದಲ್ಲಿ ಏನ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರೋ ಅದನ್ನ ಒಂದೇ ವರ್ಷದಲ್ಲಿ ಮಾಡ್ತೀನಿ ಅಂತ ಹಠ ಹಿಡೀರಿ, ಖಂಡಿತವಾಗ್ಲೂ ಆಗುತ್ತೆ. ಇಷ್ಟೊಂದು ರೀಲ್ಸ್ ಮಧ್ಯದಲ್ಲಿ ನನ್ನ ಈ ರೀಲ್ ನಿಮ್ಮ ಫೀಡಲ್ಲಿ ಬಂದಿದೆ ಅಂತ ಆದ್ರೆ ಇದು ನಿಮ್ಗೆ ದೇವರದ ಒಂದು ಮೆಸೇಜ್. ನಿಮ್ಮ ಹತ್ರ ಯಾರಾದ್ರೂ ಆ ಒಂದು ಸ್ಪೆಷಲ್ ಫ್ರೆಂಡ್ ಇದ್ರೆ, ಅವರ ಸಕ್ಸಸ್ ನೀವು ಬೇಗನೆ ನೋಡ್ಬೇಕಂತ ಇದ್ರೆ ಈ ರೀಲ್ ಅವ್ರಿಗೂ ಶೇರ್ ಮಾಡ್ಬಿಡಿ.